ಲಿಸ್ಟ್ ಅನ್ನ ರಾಹುಲ್ ಗಾಂಧಿ ಅವರು ನೋಡಿದ್ರಂತೆ. ಒಂದು ಅನೌಪಚಾರಿಕ ಚರ್ಚೆಯಾಗಿದೆ. ರಾಜ್ಯದ ನಾಯಕರುಗಳು ತಗೊಂಡು ಹೋದ ಪಟ್ಟಿಗೆ ರಾಹುಲ್ ಗಾಂಧಿ ಅವರು ಒಪ್ಪಲಿಲ್ವಂತೆ. ಮತ್ತೆ ಅವೇ ಹೆಸರುಗಳನ್ನು ತಗೊಂಡು ಬಂದಿದ್ದೀರಿ ಅಂತ. ವರ್ಕ್ ವಿತ್ ನ್ಯೂ ಅಂಡ್ ಯಂಗ್ ಟೀಮ್ ಅಂತ ಹೇಳಿದ್ರಂತೆ. ಮುಂದಿನ ವಾರ ಮತ್ತೊಮ್ಮೆ ಕೂತ್ಕೊಂಡು ಚರ್ಚೆ ಮಾಡೋಣ. ಮತ್ತದೇ ಹಳೆಯ ಹೆಸರುಗಳನ್ನು ಹಿಡ್ಕೊಂಡು ಬಂದಿದ್ದೀರಿ ರಾಹುಲ್ ಗಾಂಧಿ ಅವರು ಹೇಳಿದ್ರಂತೆ. ಎಸ್ ಪ್ರಶಾಂತ್, ತುಂಬಾ ಬದಲಾವಣೆಗಳು ಇರಲಿವೆ ಅನ್ನುವುದರ ಸೂಚನೆನಾ ಇದು? ಡೆಫಿನೆಟ್ಲಿ ಅಜಿತ್. ನೋಡಿ, ಯಾವಾಗ ಹೈಕಮಾಂಡ್ ಒಂದು ಜನರೇಷನ್ ಶಿಫ್ಟನ್ನು ತಂದಿದೆ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿಯಾಗಿ ತಂದು ಕೂರಿಸ್ತು, ಮತ್ತು ಅದೇ ಯೂಸಲ್ ಕ್ಯಾಬಿನೆಟ್ಟನ್ನು ಈಗ ಮೊದಲ ರೌಂಡ್ನಲ್ಲಿ ಬಿಡಲಾರದ ಹೆಸರುಗಳನ್ನು ಕ್ಯಾಬಿನೆಟ್ ಸೇರಿಸಲಾಗಿದೆ. 13 ಜನ. ಯಾವ್ಯಾವ ಹೆಸರುಗಳನ್ನು ಬಿಡಬಹುದು ಅದು ಎರಡನೇ ಹಂತದಲ್ಲಿ ಸೇರಿಸ್ತಾರ, ಎಷ್ಟು ಹೆಸರುಗಳನ್ನು ಸೇರಿಸ್ತಾರೆ, ಹೊಸ ಹೆಸರುಗಳು ಎಷ್ಟು ಬರ್ತವೆ, ಯಂಗ್ ಆ್ಯಂಡ್ ಡೈನಾಮಿಕ್ ಆಗಿರ್ತಕ್ಕಂಥ ಹೊಸ ಹೆಸರುಗಳನ್ನು ಮಂತ್ರಿಯಾಗಿ ತರ್ತದ ಕಾಂಗ್ರೆಸ್ ಹೈಕಮಾಂಡ್ ಅಂತಕ್ಕಂಥದ್ದು ಕೂಡ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಮತ್ತು ರಾಹುಲ್ ಗಾಂಧಿ ಇದನ್ನು ಅನೇಕ ಸಾರಿ ಹೇಳಿದ್ದಾರೆ, ಇಲ್ಲ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹೊಸ ಟೀಮನ್ನು ತನ್ನಿ ಅಂತಕ್ಕಂಥದ್ದು. ಬಟ್ ರಾಜಕೀಯ ಅನಿವಾರ್ಯತೆಗಳು ಕೂಡ ಇರ್ತವೆ. ಎಲ್ಲ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮನ್ನು ತರಲಿಕ್ಕೆ ಆಗಲ್ಲ. ನಾಳೆ 28ರಲ್ಲಿ ಚುನಾವಣೆ ಎದುರಿಸಬೇಕು, ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮಾಡಬೇಕು, ಜಾತೀಯ ಸಮೀಕರಣಗಳನ್ನು ಸರಿತೂಗಿಸ್ಬೇಕು, ಪ್ರಾದೇಶಿಕ ಅಸಮತೋಲನ ಕೂಡ ಒಂದಿದೆ ಅಲ್ವಾ ವಿಷಯ. ಕರೆಕ್ಟ್, ಹೌದು. ಅದೆಲ್ಲವೂ ಕೂಡ ಅನ್ಲೆಸ್ ಆ್ಯಂಡ್ ಅಂಟಿಲ್ ದರ್ ಇಸ್ ಅ ಡಿಸ್ಕಷನ್ ಅಕ್ರಾಸ್ ದ ಟೇಬಲ್, ನಿಮಗೆ ಯಾವುದೇ ಒಂದು ಹಂತಕ್ಕೆ ಬರಲಿಕ್ಕೆ ಹೇಳೋಕ್ಕಾಗಲ್ಲ. ಈಗ 15 ಹೊಸ ಹೆಸರುಗಳು ಬರಲಿಕ್ಕೆ ಆಗಲ್ಲ. ಹೌದು ಹೌದು. ಅದರಲ್ಲಿ ಎಷ್ಟು ತರ್ಬೋದು, ಕಳೆದ ಬಾರಿಯಲ್ಲಿ ಎಷ್ಟು ಕೈ ಬಿಡ್ಬೋದು. ಇನ್ನೊಂದಿದೆ ಅಜಿತ್, ಭಾಳ ಕೀನ್ಲಿ ಪತ್ರಕರ್ತರಾದಿಯಾಗಿ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ತಕ್ಕಂಥದ್ದೇನು, ಕಳೆದ ಬಾರಿ ಕೆಲ ಕಳಂಕಿತ ಹೆಸರುಗಳಿವೆ. ಈಗ ಫಾರ್ ಎಕ್ಸಾಂಪಲ್ ನಾಗೇಂದ್ರ. ಎಸ್, ನೀವು ಇಷ್ಟೆಲ್ಲ ಸರ್ಕಸ್ ಮಾಡಿ ನಾಗೇಂದ್ರನ್ನ ವಾಪಸ್ ತರ್ತೀರಾ? ಫಾರ್ ಎಕ್ಸಾಂಪಲ್ RB ತಿಮ್ಮಾಪುರ್ ಅವ್ರ ಮೇಲೆ ನೇರವಾಗಿರ್ತಕ್ಕಂಥ ಯಾವುದೋ ಕಳಂಕ ಅಂತಂದರೆ ಪೇಪರ್ ಇವೆ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಅನೇಕ ಚರ್ಚೆಗಳಲ್ಲಿ ಅವರ ಹೆಸರುಗಳು ಬರ್ತಾ ಇತ್ತು. ಎಸ್, ಹೀಗಿರುವಾಗ ಈಗ ಅವರನ್ನು ನೀವು ವಾಪಸ್ ಮಂತ್ರಿ ಮಾಡ್ತೀರಾ? ಇದನ್ನ ಹೈಕಮಾಂಡ್ ಏನು ಎನ್ಶೂರ್ ಮಾಡುತ್ತೆ ಅನ್ನೋದು ಬಹಳ ಮುಖ್ಯ. ನೀವು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆ್ಯಂಡ್ ಅದರ ಜೊತೆಗೆ ಕೈ ಬಿಟ್ಟರೆ ಅವರೇನು ಮಾಡಬಹುದು ಅನ್ನೋದು ಮ್ಯಾಟರ್ ಆಗುತ್ತೆ. ಯಾರನ್ನೋ ನಿರಾಸೆ ಮಾಡಿದ್ರೆ ಪೊಲಿಟಿಕಲಿ ಅವ್ರು ಏನು ಮಾಡಬಹುದು? ಅದೇ ನನಗನ್ಸುತ್ತೆ ಇವತ್ತಿನ ಸಂದರ್ಭದಲ್ಲಿ ತಕ್ಷಣಕ್ಕೆ ಕಾಂಗ್ರೆಸ್ಗೆ ಆ ರೀತಿಯ ಭಯ ಭೀತಿ ಏನು ನನಗೇನು ಅನ್ನಿಸ್ತಾ ಇಲ್ಲ. ಓಕೆ, ಅಂದರೆ ಇಲ್ಲಪ್ಪ ಇವರೊಬ್ಬರನ್ನು ಕೈ ಬಿಟ್ಬಿಟ್ರೆ ಅವರೇನೋ ಬಂದು ಭಿನ್ನಮತೀಯ ಚಟುವಟಿಕೆಗಳನ್ನು, ಆ ರೀತಿಯ ಭಯ ನನಗನ್ಸುತ್ತೆ ಇವತ್ತಿನ ಮಟ್ಟಕ್ಕೆ ಕಾಂಗ್ರೆಸ್ಗೆ ಇದ್ದಂತಿಲ್ಲ. ಈಗ 28ಕ್ಕೆ ಅವರು, ಈಗ ಫಾರ್ ಎಕ್ಸಾಂಪಲ್ ಜಮೀರ್ ಅಹ್ಮದ್ ಖಾನ್, ಇವತ್ತು ಅವ್ರದ್ದೊಂದು ಆಡಿಯೋ ಹೊರಗೆ ಬಂದಿದೆ. ಎಸ್, ಇಲ್ಲಿನವರೇ ಆಡಿಯೋ ಮಾಡಿಕೊಟ್ಟಿದ್ದಾರೆ ಅಲ್ವಾ. ಕಾಯ್ದೆ ಸೇ ಕಾಂಗ್ರೆಸ್ ಹೈಕಮಾಂಡ್ನ ನಿಯಮಗಳ ಪ್ರಕಾರ ಅವರನ್ನು ಸಂಪುಟದಿಂದ ಹೊರಗಿಡಬೇಕು. ಕರೆಕ್ಟ್. ಬಟ್ ಈ ಬಾರಿ ಅವ್ರನ್ನ ಹೊರಗಿಟ್ರೆ 28ಕ್ಕೆ ಅವ್ರು ಏನು ಮಾಡ್ತಾರೆ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ರೈಟ್ ರೈಟ್. ಈಗ ಅವರು ತಕ್ಷಣಕ್ಕೆ ಬಂಡಾಯ ಭಿನ್ನಮತ ಇದು ನನಗೇನೋ ಅನ್ನಿಸ್ತಾ ಇಲ್ಲ. ಇವತ್ತಿನ ಕಾಂಗ್ರೆಸ್ನ ಸನ್ನಿವೇಶ, BJP ಮತ್ತು JDSಗಳು ಹೋಗ್ತಾ ಇರುವ ದಾರಿ ಗಮನಿಸಿದ್ರೆ ನಾಳೆ ಯಾರೋ ಒಂದು 10 ಜನ ಎದ್ದು ನಿಂತ್ಕೊಂಡು ನಾವು ಆಗ್ಬೋದು, ನಾಳೆ ಅವತ್ತಾಗತ್ತೋ ಏನಾಗತ್ತೋ ಹೇಳೋಕ್ಕಾಗಲ್ಲ ರಾಜಕಾರಣ. ಸದ್ಯಕ್ಕೆ ಅಪಾಯ ಕಾಣಿಸ್ತಾ ಇಲ್ಲ. ಬಟ್ 28ರ ಒಂದು ಭಯ ಮತ್ತು 28ರ ತಯಾರಿ, ದಟ್ ವಿಲ್ ಗೈಡ್ ದ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್. ಕ್ವಿಕ್ಲಿ ಪ್ರಶಾಂತ್, ಸ್ಪೀಕರ್ ಸ್ಥಾನ ಏನು? ಅಜಿತ್, ಇರೋದೇ 3 ಹೆಸರುಗಳು. ಒಂದು ದಿನೇಶ್ ಗುಂಡೂರಾವ್, ಇನ್ನೊಂದು HK ಪಾಟೀಲ್, ಇನ್ನೊಂದು TB ಜಯಚಂದ್ರ. ನನಗನ್ಸುತ್ತೆ TB ಜಯಚಂದ್ರ ಮೋಸ್ಟ್ ಅನ್ಲೈಕ್ಲಿ, ಯಾಕೆಂದರೆ ಮುಖ್ಯಮಂತ್ರಿಗಳು ಒಕ್ಕಲಿಗರು ಇರೋದ್ರಿಂದ ಸ್ಪೀಕರ್ ಸ್ಥಾನದಲ್ಲೂ ಒಕ್ಕಲಿಗರನ್ನು ತಂದು ಕೂರಿಸೋದು ಮೋಸ್ಟ್ ಅನ್ಲೈಕ್ಲಿ. ಉಳಿದಿರೋದು ಈಗ ನೀವು ಸರ್ಪ್ರೈಸ್ ಹೋಗದೇ ಇದ್ದರೆ 2 ಹೆಸರುಗಳು, ಇಲ್ಲ ಬಸವರಾಜ ರಾಯರೆಡ್ಡಿನೂ ಕೂಡ ಇದ್ದಾರೆ. ಬಟ್ ಕಾಂಗ್ರೆಸ್ ಹೈಕಮಾಂಡ್ ವಿಲ್ ಪ್ರಿಫರ್ ಸ್ಟಾಂಚ್ ಕಾಂಗ್ರೆಸ್ ಮ್ಯಾನ್, ಹೈಕಮಾಂಡ್ ಮ್ಯಾನ್. ಹಾಗಿರುವಾಗ ನಿಮ್ಗೆ ದಿನೇಶ್ ಗುಂಡೂರಾವ್ ಅನ್ಡೌಟೆಡ್ಲಿ ಈಸ್ ಅ ಹೈಕಮಾಂಡ್ ಮ್ಯಾನ್.
ಮತ್ತು ಬ್ರಾಹ್ಮಣ ಸಮುದಾಯದಿಂದ ಯಾರಿಗೂ ಕ್ಯಾಬಿನೆಟ್ನಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ ಇಲ್ಲಿವರೆಗೆ. ಹೀಗಿರುವಾಗ ಈಗ ದಿನೇಶ್ ಗುಂಡೂರಾವ್ ಬಟ್ ಅವರ ಆಪ್ತರು ಹೇಳ್ತಾರೆ ಇಲ್ಲ ನನಗಂತರೂ ಬೇಡ ಅಂದಿದ್ದಾರೆ, ನಾನು ಪಾರ್ಟಿ ಕೆಲಸ ಮಾಡ್ತೀನಿ, ನಾನು ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಪಾರ್ಟಿ ಕೆಲಸ ಮಾಡಲಿಕ್ಕೆ ರೆಡಿ ಇದ್ದೀನಿ. ಆಗ ಬರುವ ಹೆಸರು ಎಚ್ ಕೆ ಪಾಟೀಲ್. ಬಟ್ ಎಚ್ ಕೆ ಪಾಟೀಲ್ರ ಅನಿವಾರ್ಯತೆ ಕ್ಯಾಬಿನೆಟ್ನಲ್ಲಿ ಉಂಟಾ? ಈಗ ಕಾನೂನು, ಸಂಸದೀಯ ಈ ಇಲಾಖೆಗಳನ್ನು ನಿರ್ವಹಿಸೋರು ಯಾರು ಅಂತಕ್ಕಂಥ ಪ್ರಶ್ನೆಯೂ ಕೂಡ ಬರುತ್ತೆ. ಎಚ್ ಕೆ ಪಾಟೀಲ್ರಿಗೂ ಕೂಡ ಏನು ಸ್ಪೀಕರ್ ಆಗಲಿಕ್ಕೆ ಇಷ್ಟ ಇಲ್ಲ. ಸ್ಪೀಕರ್ ಭಾಳ ದೊಡ್ಡ ಸಮಸ್ಯೆ ಏನು ಅಂದರೆ ಮುಂದಿನ ಚುನಾವಣೆ. ಈಗ ವಿಶ್ವೇಶ್ವರ ಹೆಗಡೆ ಕಾಗೇರಿ 19 23 ಇದ್ದು 23ರಲ್ಲಿ ಶಿರ್ಸಿಯಲ್ಲಿ ಸೋತಾಗಿನಿಂದ ಆ ಒಂದು ಚಿಂತೆ ಯಾರು ಸ್ಪೀಕರ್ ಆಗ್ತಾರೆ ಅವ್ರಿಗಿರುತ್ತೆ. ಯು ಟಿ ಖಾದರ್ ಆದರು, ಬಟ್ ಅವ್ರು ಹೇಳಿದ್ರು ಸೆಕೆಂಡ್ ಟರ್ಮಲ್ಲಿ ನನಗೆ ಬಿಟ್ಟುಕೊಡ್ಬೇಕು ನೀವು. ಕರೆಕ್ಟ್. ಹೀಗಾಗಿ ಈಗ ಯಾರೇ ಆದರೂ ಕೂಡ ಅವ್ರದ್ದು ಮುಂದಿನ ರಾಜಕೀಯ ಭವಿಷ್ಯ ಏನು ಈ ಪ್ರಶ್ನೆ ಬರುತ್ತೆ. ಮೊದಲೆಲ್ಲ ಇದು ಇರ್ತಿರ್ಲಿಲ್ಲ ಅಜಿತ್. ಇವು ಪೈಪೋಟಿ ರಾಜಕಾರಣ ಶುರು ಆದಮೇಲೆ ಆಗಿರ್ತಕ್ಕಂಥ ಒಂದು ಹೊಸ ಬೆಳವಣಿಗೆ. ಹೀಗಾಗಿ ಈ 2 ಅಥವಾ 3 ಹೆಸರಲ್ಲಿ ಅಥವಾ ಒಂದು ಸರ್ಪ್ರೈಸ್ ಹೆಸರು ಬರುತ್ತೋ ಗೊತ್ತಿಲ್ಲ, ಬಟ್ ಈ 2-3 ಹೆಸರುಗಳ ಚರ್ಚೆ ಅಂತೂ ನಡೆದಿದೆ. ರೈಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.